ಎಲ್ರಿಗೂ ನಮಸ್ಕಾರ. ಆಲ್ ಅಪ್ಡೇಟ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನರು ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋನ ಕೇಳ್ತಾ ಇದ್ರು, ಅದ್ರ ಬಗ್ಗೆ ಅಪ್ಡೇಟನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಚುನಾವಣೆ ಅನೌನ್ಸ್ ಆದ ನಂತರ ನೀತಿ ಸಂಹಿತೆ ಕಾರಣದಿಂದ ಯಾವುದೇ ರೇಷನ್ ಕಾರ್ಡ್ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಲಿಲ್ಲ. ಹಾಗೆ ರೇಷನ್ ಕಾರ್ಡ್ ಕೆಲಸನೂ ಕೂಡ ಸ್ಟಾಪ್ ಇಟ್ಟಿದ್ದಾರೆ. ಆದರೆ ರೇಷನ್ ಕಾರ್ಡನ್ನು ಯಾವಾಗಿಂದ ಪ್ರಾರಂಭ ಮಾಡ್ತಾರೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಲ್ವಾ. ಇವಾಗ ಗೃಹಲಕ್ಷ್ಮಿ ಆಗಿರಲಿ, ಅನ್ನಭಾಗ್ಯ, ಹೀಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿ ನೀಡುವಂತಹ ಮಹಾಲಕ್ಷ್ಮಿ ಯೋಜನೆ ಆಗಿರಲಿ, ಹಾಗೆ ಮೋದಿಯ ಯೋಜನೆಯಾದಂಥ ಲಖಪತಿ ದೀದಿ ಯೋಜನೆ, ಹಾಗೆ ಆಯುಷ್ಮಾನ್ ಯೋಜನೆ, ಇವೆಲ್ಲದಕ್ಕೂ ರೇಷನ್ ಕಾರ್ಡ್ ಹೇಳುವುದು ತುಂಬಾ ಅವಶ್ಯಕವಾಗಿದೆ. ಹಾಗೆ ಇಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಹೇಳೋದು ತುಂಬಾ ಮುಖ್ಯವಾಗಿದೆ. ಅಲ್ಲಿ ಇಲ್ಲಿ ನಿಮಗೆ ಯಾರಾದರೂ ಹೇಳಿರ್ಬೋದು, ಅಥವಾ ಕೆಲವು ಮೂಲಗಳಿಲ್ಲದೆ, ಆಧಾರ ಇಲ್ಲದೆ ನೀವು ಕೇಳಿರ್ಬೋದು ರೇಷನ್ ಕಾರ್ಡ್ ಅರ್ಜಿನ ತಿದ್ದುಪಡಿನ ಕರೆದಿದ್ದಾರೆ ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿನ ಆಹ್ವಾನಿಸಿದ್ದಾರೆ ಅಂತ ಯಾವ್ಯಾವುದೋ ಡೇಟಲ್ಲಿ ನೀವು ಕೇಳಿರ್ಬೋದು. ಆದರೆ ಇನ್ನೂ ಯಾವಾಗ ಅಂತ ಕನ್ಫರ್ಮ್ ಮಾಡಿಲ್ಲ. ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ಆರಂಭಿಸ್ತಾರೋ ಅಥವಾ ಅದಕ್ಕೂ ಮೊದಲೇ ಆರಂಭಿಸ್ತಾರೋ ಅನ್ನೋದು ಯಾವುದೇ ಅಧಿಕಾರಿಗಳು ಇನ್ನೂ ನಿಖರವಾದಂಥ ಮಾಹಿತಿನ ನೀಡಿಲ್ಲ. ನಿಖರವಾದಂಥ ಮಾಹಿತಿಯನ್ನು ನಿಮಗೆ ನೀಡಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಹೀಗೆ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣವಾಗಿ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ನೋಡ್ಬೋದು. ಇಲ್ಲ ಅಂದರೆ ನೀವು ಯಾವಾಗ 2-3 ದಿನ ಆದ ನಂತರ ಕೂಡ ನೋಡಿರ್ಬೋದು. ಅಷ್ಟರೊಳಗೆ ಆ ಒಂದು ಸಮಯನೇ ಮುಗ್ದಿರುತ್ತೆ. ಹಾಗಾಗಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಲಿಕ್ಕೆ ಯಾವ್ಯಾವ ದಾಖಲೆಗಳು ಬೇಕು, ಹಾಗೆ ಅದಕ್ಕೆ ಯಾವ್ಯಾವ ಕಂಡೀಷನ್ ಅಪ್ಲೈ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಸ್ನೇಹಿತರೆ, APL ಕಾರ್ಡ್ಗೆ ಅಪ್ಲೈ ಮಾಡಲಿಕ್ಕೆ ಯಾವುದೇ ರೀತಿ ಕಂಡೀಷನ್ ಅಪ್ಲೈ ಆಗೋದಿಲ್ಲ. ಹಾಗೆ BPL ಕಾರ್ಡಿಗೆ ಅಪ್ಲೈ ಮಾಡಬೇಕಂತಂದರೆ ಹಲವಾರು ಕಂಡೀಷನ್ಗಳಿವೆ. ಅದೇನೇನಂತ ಈಗ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 1,20,000 ವಾರ್ಷಿಕ ಆದಾಯವನ್ನು ಮೀರಬಾರ್ದು. ಅದೇ 1,20,000 ಒಳಗೆ ಇರಬೇಕು. ಹಾಗೆ 4 ಚಕ್ರದ ಗಾಡಿಗಳನ್ನು ಇಟ್ಕೊಂಡಿರಬಾರ್ದು. ಅಂದರೆ ಜೀವನೋಪಾಯಕ್ಕಂತ ಯೆಲ್ಲೋ ಬೋರ್ಡ್ನ ಗಾಡಿ, ಅಂದರೆ ಬಾಡಿಗೆ ಓಡಿಸ್ತಾ ಇರ್ತಾರಲ್ಲ, ಅದನ್ನೇ ಇಟ್ಕೊಳ್ಬಹುದು. ಆದರೆ ವೈಟ್ ಬೋರ್ಡ್ ಗಾಡಿನ ಇಟ್ಕೊಳ್ಬಾರ್ದು. ನೆಕ್ಸ್ಟು ಆದಾಯ ತೆರಿಗೆ ಆಗಿರ್ಬೋದು, ಇನ್ನು ಸೇವಾ ತೆರಿಗೆನ ಯಾರು ಕಟ್ಟಲ್ವೋ ಅಂಥವರು ಅಪ್ಲೈ ಮಾಡ್ಬೋದು. ಇನ್ನು BPL ಕಾರ್ಡಿಗೆ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವ್ರ ಮನೆಯ ಸದಸ್ಯರು ಗೌರ್ಮೆಂಟ್ ಜಾಬ್ ಅಥವಾ ಕಾಯಂ ಉದ್ಯೋಗದಲ್ಲಿ ಇರಬಾರ್ದು. ಹಾಗೆ 150 ಯೂನಿಟ್ಗಿಂತ ಹೆಚ್ಚಿಗೆ ವಿದ್ಯುತ್ತನ್ನು ಯಾರ ಮನೇಲಿ ಉಪಯೋಗಿಸ್ತಾ ಇದ್ದಾರೆ ಅಂಥವರು ಈ BPL ಕಾರ್ಡಿಗೆ ಅರ್ಹರಾಗಿರುವುದಿಲ್ಲ. ಹಳ್ಳಿಗಳಲ್ಲಿ 3 ಹೆಕ್ಟೇರ್ ಒಣಭೂಮಿಗಿಂತ ಕಡಿಮೆ ಭೂಮಿಯನ್ನು ಅವರು ಹೊಂದಿರಬೇಕು. ಅಂದರೆ 3 ಹೆಕ್ಟೇರ್ಗಿಂತ ಅಧಿಕವಾಗಿರುವಂಥ ಭೂಮಿಯನ್ನು ಅವರು ಹೊಂದಿರಬಾರ್ದು. ಸಿಟಿಗಳಲ್ಲಿ 1000 ಚದರ ಅಡಿಯ ವಿಸ್ತೀರ್ಣವನ್ನು ಹೊಂದಿರುವಂಥ ಮನೆಯನ್ನು ಹೊಂದಿರಬೇಕು. 1000 ಚದರ ಅಡಿಯ ವಿಸ್ತೀರ್ಣ ಮೇಲ್ಪಟ್ಟಂಥ ಮನೆಯನ್ನು ಯಾರು ಹೊಂದಿರ್ತಾರೋ ಅವರು ಈ BPL ಕಾರ್ಡಿಗೆ ಅರ್ಹರಾಗಿರುವುದಿಲ್ಲ. ಈ ಒಂದು ಕಂಡೀಷನ್ನ ಮೀರಿ ನೀವೇನಾದರೂ BPL ಕಾರ್ಡಿಗೆ ಅಪ್ಲೈ ಮಾಡಿದರೆ ವೆರಿಫಿಕೇಷನ್ ಹಂತದಲ್ಲಿ ನಿಮ್ಮ ಕಾರ್ಡ್ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನು BPL ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದರೆ, ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಬೇಕು. ಹಾಗೆ ಮನೆಯ ಯಜಮಾನತಿ ಅಂದರೆ ಮುಖ್ಯಸ್ಥೆಯ ಆದಾಯ ಪ್ರಮಾಣ ಪತ್ರ ಬೇಕು. ಇನ್ನು ಕುಟುಂಬದಲ್ಲಿ 6 ವರ್ಷದ ಒಳಗಿನ ಮಕ್ಕಳು ಯಾರು ಇದ್ದರೆ ಅಂಥವರ ಜನನ ಪ್ರಮಾಣ ಪತ್ರ ಇರಬೇಕು. ಇನ್ನು APL ಕಾರ್ಡ್ಗೆ ಅಪ್ಲೈ ಮಾಡೋರು ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕು. ನೀವು ಅಪ್ಲೈ ಮಾಡಿದ ತಕ್ಷಣವೇ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ. ಈ ಇತ್ತೀಚಿನ ದಿನಗಳಲ್ಲಿ APL ಕಾರ್ಡ್ ಅವರಿಗೆ ಕೂಡ ವೆರಿಫಿಕೇಶನ್ ಇಟ್ಟಿದ್ದಾರೆ. ಆ ಒಂದು ಸಮಯದಲ್ಲಿ ನಿಮ್ಮ ಮನೆಯ ತೆರಿಗೆ ಪಾವತಿ ಇರುತ್ತಲ್ಲ, ಅದನ್ನು ಇಟ್ಕೊಂಡಿರಿ. ಕೆಲವೊಮ್ಮೆ ಅದನ್ನು ಕೂಡ ಕೇಳಬಹುದು. ಈ ಒಂದು ಮಾಹಿತಿ ನಿಮಗೆ ಸ್ವಲ್ಪನಾದರೂ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಮಾಡಿದ್ದು ಕೆಲವೇ ವಿಡಿಯೋ ಆದರೂ ಕೂಡ ನಿಮ್ಮಿಂದ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಹೀಗೆ ನನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಕೆಲವು ಕಾರಣಾಂತರಗಳಿಂದ ನಾನು ವಿಡಿಯೋನ ಮಾಡಿದೆ, 1 ತಿಂಗಳ ಆಗಿತ್ತು. ಆದರೂ ಕೂಡ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು. ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.